ಫಸ್ಟ್ ನಿಮಗೆ ಫೋನ್ ಮಾಡಿ ಯಾವಾಗ ತಿಳಿಸಿದ್ರು? ನಮಗೆ ಬಂದ ಮಾಹಿತಿ ನೀವು ಶೃಂಗೇರಿ ಮಠದಲ್ಲಿದ್ರಿ, ಡಿ ಕೆ ಶಿವಕುಮಾರ್ ಪರವಾಗೇ ಪ್ರಾರ್ಥನೆ ಮಾಡ್ತಾ ಇದ್ರಿ, ಯಾವ ಕಾಲ್ ಮಾಡಿದ್ರು ಅಂತ ಏನು ಹೇಳಿದ್ರು ನಿಮಗೆ ಕಾಲ್ ಮಾಡಿದ ತಕ್ಷಣ? ಆ ಕಾನ್ವರ್ಸೇಷನ್ ಹೇಗಿತ್ತು? ಹೆಚ್ಚು ಕಡಿಮೆ ದಿನ ಸಂಪರ್ಕದಲ್ಲಿ ಇರ್ತಾನೆ ಅವನು. ಈ ಮಗಳ ಒಂದು ಗರ್ಭಿಣಿ ಆಗಿದ್ದರಿಂದ ಆಗ ಒಂದು 2 ದಿವಸ ಮಾತಾಡೋಕ್ಕೆ ಟೈಮ್ ಆಗಲಿಲ್ಲ ಅವಳಿಗೆ. ಶಿ ವಾಂಟೆಡ್ ನಾರ್ಮಲ್ ಡೆಲಿವರಿ. ಆ ಮನೆಯಲ್ಲೆಲ್ಲ ಆ ಒಂದು ದುಗುಡದಲ್ಲಿ ಬಯಕೆ ಇರುತ್ತೆ. ಅದಕ್ಕೆ ನಾನು ಮಾತಾಡಿಸ್ತಿಲ್ಲ. ಎಲ್ಲ ಆದಮೇಲೆ ನನ್ನ ಮಾತಾಡಿಸ್ದ. ಆಮೇಲೆ ಇಲ್ಲಿಂದ ಡೆಲ್ಲಿಗೆ ಹೊರಟ. ಡೆಲ್ಲಿಗೆ ಹೋಗಿದ್ದು ನಂಗೆ ಗೊತ್ತಾಗಿತ್ತು, ನಂಗೆ ಗೊತ್ತಿತ್ತು ನನಗೆ. ನಾನು ಇಲ್ಲಿಂದ ಶೃಂಗೇರಿ ಪ್ರಾರ್ಥನೆ ಮಾಡೋಣ, ಅಲ್ಲಿ ತುಂಬ ನಿಧಾನ ಆಗಿಬಿಟ್ಟಿದೆ, ಹತ್ತತ್ರ 1 ವರ್ಷನೇ ನಿಧಾನ ಆಗಿದೆ. ಅಲ್ಲಿ ದೇವ್ರನ್ನ ಕೇಳೋಣ, ನಾವು ಹೇಳಿ ನಡೆಸಪ್ಪ ದೇವರೇ ಅಂತ ಹೋಗಿ ಪ್ರಾರ್ಥನೆ ಮಾಡೋಣ, ಅವನಿಗಾಗೇ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಾರ್ಥನೆ ಎಲ್ಲ ಅವನಿಗೆ ಮೀಸಲೆ. ನಾನು ಎಲ್ಲೇ ಮಾಡಿದ್ರು ಅವನದೇ ಮೊದಲು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪ್ರಾತಃ ಕಾಲದಲ್ಲಿ ಷಣ್ಕಾಲ ಪೂಜೆಗಳಿದೆ. ಪ್ರಾತಃ ಕಾಲ, ಮಾಧ್ಯಾಹ್ನ ಕಾಲ, ಸಂಗಮ ಕಾಲ, ಮಧ್ಯಾಹ್ನ ಕಾಲ, ಪ್ರದೋಷ ಕಾಲ ಮತ್ತು ಶಯನ ಕಾಲ ಅಂತ ಕಡೆ ಏಕಾಂತ ಕಾಲ ಪೂಜೆ ಇದೆ. ಹಾಗೆ ನಮ್ಮ ಅದೇ ರೀತಿ ನಡ್ಕೊಂಡು ಬರ್ತಾ ಇರುತ್ತೆ. ಪ್ರಾತಃ ಕಾಲ ಪೂಜೆ ಯಾವಲ್ಲ ಅವನಿಗೆ ನಡ್ಕೊಂಡು ಹೋಗುತ್ತೆ. ಸರಿ, ಏನು ಮಾಡೋದು, ಇದು ಬಗೆಹರಿಲ್ವಲ್ಲ. ಇನ್ನು ಅವರು ರಾಹುಲ್ ಗಾಂಧಿಯವರು ಇವನು ನೋಡೋಕ್ಕೆ ಒಪ್ತಾ ಇಲ್ಲ, ಅವ್ರು ಸಮಯ ಕೊಡ್ತಾ ಇಲ್ಲ. ಇವನು ಆಗಬೇಕು ಅಂತ ಇವನು ಒದ್ದಾಡ್ತಾ ಇದ್ದಾನೆ. ಅವರು ಬಿಟ್ಕೊಡೋಕ್ಕೆ ಒಪ್ಪಲಿಲ್ಲ. ಅವ್ರು ಹೇಳ್ತಾರೆ ರಾಹುಲ್ ಗಾಂಧಿಯಲ್ಲಿ ಬಿಟ್ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ರಾಹುಲ್ ಗಾಂಧಿ ಹೇಳೋ ಸೂಚನೆ ಏನು ಕಾಣಲಿಲ್ಲ, ಬೇರೆ ನನಗೆ ಯಾವ ದಾರಿ ಕಾಣಲಿಲ್ಲ ನನಗೆ. ನಾನು ಅತ್ಯಂತ ದೇವರು ನಂಬಿಕೆ ಇಟ್ಟವನು. ನಮ್ಮ ತಂದೆಯವರು ಅದನ್ನು ನಮಗೆ ಅದೇ ಮೊದಲು ಪಾಠ ಕಲಿಸಿದ್ದು. ದೇವತಾ ಪ್ರಾರ್ಥನೆ ಮಾಡೋಕ್ಕೆ ಬೆಳಗಾಗಿದ್ದು. ಮತ್ತು ನಮ್ಮ ದೇಶ ಇಲ್ಲಿ ಎಷ್ಟು ಆವಾಗ ನಮ್ಮ ತಂದೆ ಕಾಲಕ್ಕೆ ಎಷ್ಟು 62 ಕೋಟಿ ಏನೋ ಇತ್ತು ಆ ಟೈಮಲ್ಲಿ. ಅಷ್ಟು ಕೋಟಿ ಜನರು ಚೆನ್ನಾಗಿರ್ಬೇಕು ಬಂದು ಮೊದಲು ಪ್ರಾರ್ಥನೆ ಮಾಡು, ದೇಹ ಚೆನ್ನಾಗಿರಬೇಕು. ದೇಶದಲ್ಲಿದ್ದವರೆಲ್ಲ ಈಗ 140 ಕೋಟಿ ಇದೆ. ಬೆಳಗಾಗಿ ನಮ್ಮ ತಂದೆ ಮಾರ್ಗದರ್ಶನದಲ್ಲಿ 140 ಕೋಟಿ ಜನಗಳನ್ನು ಪ್ರಾಣ ಭಯ ರೋಗ ಭಯನ್ನು ದೂರ ಮಾಡಿ ಕ್ಷೇಮ ಮಾಡಪ್ಪ ಅಂತ ಕೇಳಿ ಆಮೇಲೆ ನಮ್ಮ ಪ್ರಾರ್ಥನೆ ಹಿಡಿದ್ರೆ ಸಲ್ಲಿಸ್ತೇನೆ. ಸರಿ, ಶೃಂಗೇರಿಗೆ ಹೋದೆ. ಗುರುಗಳ ಪೂಜೆ ಆಗ್ತಿತ್ತು ಸಾಯಂಕಾಲ ಹೊತ್ತು, ಏಕಾದಶಿ ಸಾಯಂಕಾಲ ಪೂಜೆ ಆಗ್ತಾಯಿತ್ತು. ನೋಡಿದೆ, ಪೂಜೆ ನೋಡಿದೆ. ಗುರುಗಳು ನನ್ನ ನೋಡಿದ್ರು, ಅವರು ನನ್ನ ನೋಡಿದೆ. ನಾನು ನಮಸ್ಕಾರ ಮಾಡಿದೆ. ಅಲ್ಲಿ ದೇವಸ್ಥಾನಕ್ಕೆ ಬಂದೆ, ಶಾರದಾ ದೇವಸ್ಥಾನಕ್ಕೆ ಬಂದೆ. ಬಂದ ಕೂಡಲೇ ಫೋನ್ ಬಂತು, ಡೆಲ್ಲಿಲಿದ್ದೀನಿ, ಎಲ್ಲ ಅವರು ಬಿಟ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಬಿಟ್ಕೊಡ್ದವ್ರು ಹಾಗೆ ಆಗ್ತಾನೆ. ದೇವರು ಕೊಟ್ಟ ಸಂದೇಶ ಅಷ್ಟೇ ನನಗಷ್ಟೇ. ಈಗ ಡೇಟ್ಸ್ ನೀವು ಯಾವ್ಯಾವ್ದು ಕೊಟ್ಟಿದ್ದೀರಾ ಅವ್ರಿಗೆ? ನಾನು ಡೇಟ್ ಒಂದು 3 ಡೇಟ್ ಕೊಟ್ಟಿದ್ದೀನಮ್ಮ. ಭಾನುವಾರ ಒಂದು ಕೊಟ್ಟಿದ್ದೆ, ಅಂದರೆ ನಾಳೆ ನಾಡಿದ್ದು ನಾಳೆ. ಆಮೇಲೆ 5ನೇ ತಾರೀಕು ಒಂದು ಕೊಟ್ಟಿದ್ದೀನಿ, 6ನೇ ತಾರೀಕು ಒಂದು 7ನೇ ತಾರೀಕು ಕೊಟ್ಟಿದ್ದೀನಿ. ಅವನಿಗೆ ಉತ್ತಮ ತಾರೀಕು ಅದನ್ನು ಕೊಟ್ಟಿದ್ದೀನಿ. ಇನ್ನೂ ಶಾಸ್ತ್ರದಲ್ಲಿ ಒಬ್ಬ ದೊರೆ ರಾಜನಿಗೆ ಮತ್ತು ಸನ್ಯಾಸಿಗಳಿಗೆ ಯಾವ ಒಂದು ಜನನ ಮೈಲಿಗೆ ಅಥವಾ ಮರಣದ್ದಾಗಲಿ ಆಶೌಷ ಬರೋದಿಲ್ಲ ಅಂತೇಳಿ ಶಾಸ್ತ್ರ ಹೇಳ್ತೀವಿ. ಹಾಗೆ ಯಾವುದೋ ಗುರುಗಳು ಮುಕ್ತರಾಗಿಬಿಡ್ತಾರೆ ಅಂತ ಅಂದ್ಕೊಂಡ್ರೆ ಆತುರ ಸನ್ಯಾಸ ಅಂತಲೂ ಕೊಡ್ತಾರೆ. ಅದನ್ನು ರಾಜನಿಗೆ ಇದು ಯಾವುದೂ ಇಲ್ಲ. ಮಾಸ ದಿನ ವಾರ ತಿಥಿ ಏನೂ ಇಲ್ಲ. ಭಗವಂತ ಕೊಟ್ಟ ಕೆಲಸವನ್ನು ಪ್ರಜಾರಕ್ಷಣೆ ಮಾಡೋದು ಕೊಟ್ಟ ಮೇಲೆ ಅಲ್ಲಿ ಇದ್ದಿದ್ದರೆ ಒಳ್ಳೆ ಟೈಮ್ ನೋಡಿಕೊಂಡು ಮಾಡಿದ್ರೆ ದೇವರೇ ಕಾಪಾಡ್ತಾನೆ ಅಂತ ಶಾಸ್ತ್ರ ಇದೆ. ಶಾಸ್ತ್ರ ಹೆಸರದಂತೆ ನನ್ನ ಕೈಲಾಗಿರೋ ಡೇಟ್ ನಾನು ಕೊಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ. ಅಂದರೆ ಯಾವ ದಿನಾಂಕದಲ್ಲಿ ಪದಗ್ರಹಣ ಮಾಡಿದ್ರು ಸಮಸ್ಯೆ ಇಲ್ಲ, ಬಟ್ ಅವ್ರಿಗೆ ಸೂಟ್ ಆಗುವಂಥ. ಹೌದು, ಆದರೆ ಅತ್ಯುತ್ತಮವಾದ ದಿವಸಗಳು ಸಿಕ್ಬಿಟ್ರೆ ಸಮಸ್ಯೆ ಬರೋದಿಲ್ಲ. ಯಾವುದೋ ನಾವು ಆತುರದಲ್ಲಿ ತೊಗೊಂಡಾಗ ಯಾವುದೋ ಏನಾದ್ರು ಇದ್ದರೆ ಅದು ಪರಿಹಾರ ಮಾಡ್ಕೋಬೇಕು, ಕೇಳ್ಕೊಂಡು. ಈಗ ಮುಂದಿನ ವರ್ಷ ಸಾಡೆ ಸಾತಿ ಬರುತ್ತೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಜೀವನ ವಿಷಯ ಅಂತ ಬಂದಾಗ ಸಾಕಷ್ಟು ಕೇಸ್ಗಳು ಅವ್ರ ಮೇಲಿದೆ. ಅಂದರೆ ಪದೇ ಅದು ಚರ್ಚಿತ ವಿಷಯನೇ. ಹಾಗಾಗಿ ಈಗ ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ತಾ ಇದ್ದಾರೆ ಅಂದಾಗ ಅವ್ರ ಮೇಲಿರುವಂಥ ಕೇಸ್ಗಳ ಕತೆ ಏನು? CBI, ED, IT ಈ ಕೇಸ್ಗಳೇನಾದರೂ ಸದ್ದು ಮಾಡ್ತಾವ ಈ ಅವಧಿಯಲ್ಲಿ? ಮನುಷ್ಯನ ಮೇಲೆ ಕಷ್ಟ ಆದಮೇಲೆ ಸುಖ, ಕತ್ತಲಾದ್ಮೇಲೆ ಬೆಳಕು, ಬೆಳಕಾದ ಮೊದಲ ಕತ್ತಲು, ಇವೆಲ್ಲವೂ ಪ್ರಕೃತಿಯ ವಿಯೋಗದಿಂದ ನಡೆತಕ್ಕಂಥದ್ದು. ಮನುಷ್ಯನ ಕಷ್ಟಕ್ಕೆ ಬರ್ತದೆ. ಆ ಕಷ್ಟವನ್ನು ಹೇಗೆ ಹೋಗಲಾಡಿಸ್ಕೋಬೇಕು ಅಂತ ಗೊತ್ತಿರಬೇಕು. ಈಗಾಗಲೇ 10 ವರ್ಷ ಆಗ್ತಾ ಬಂತು. ಆ ಕೇಸ್ಗಳೆಲ್ಲ ಶುರುವಾಗೆಲ್ಲ ಆಗ್ತಾ ಬಂತು. ಸುಮಾರು ಕೇಸ್ಗಳೆಲ್ಲ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ ಆಗಲೇ. ಇಷ್ಟ ಒಳ್ಳೆಯ ಟೈಮಲ್ಲಿ ಇನ್ನು ಗುರು ಕರ್ಕಾಟಕ ರಾಶಿಗೆ ಬರ್ತಾನೆ. ಉಚ್ಚ ಸ್ಥಾನ ಅವನಿಗೆ. ಉಚ್ಚ ಸ್ಥಾನ ಗುರು ಬಂದಾಗ ಏನಾಗುತ್ತೆ? ಏನೂ ಆಗಲ್ಲ. ಏನು ಕೇಸ್ಗಳಿದೆ ತನ್ನಿಂದ ತಾನೇ ಮುಕ್ತಾಯಗೊಳ್ಳುತ್ತೆ ಅಂತ ಖಂಡಿತವಾಗಿ ಹೇಳಬಲ್ಲೆ. ಈ ಮಧ್ಯದಲ್ಲಿ ರಾಜಕೀಯ ಪಿತೂರಿಗಳೇನಾದರೂ ನಡೀತಾವ ಅವ್ರ ಮೇಲೆ?
ಆಗಲ್ಲ, ಈ ಕೇಸ್ಗಳನ್ನೇ ಇಟ್ಕೊಂಡು ಆಗಲ್ಲ. ಆಗಲ್ಲ. ಮತ್ತೊಮ್ಮೆ ನಾಯಕತ್ವದ ಬದಲಾವಣೆ ಕೂಗು. ಯಾಕಂದ್ರೆ ನಿನ್ನೆ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಮುಂದಿನ ಅಹಿಂದ ನಾಯಕ ನಾನಾಗಕ್ಕೆ ರೆಡಿ ಇದ್ದೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಹಾಗಾಗಿ ಈ ಥರದ ಪೈಪೋಟಿಗಳು, ರೇಸ್ಗಳು ಅಮ್ಮ, ಒಂದು ದೊಡ್ಡ ರಾಜ್ಯ, ಇಷ್ಟು ದೊಡ್ಡ ರಾಜ್ಯದಲ್ಲಿ ಅವೆಲ್ಲ ಇರ್ತಲ್ಲ, ಆಕಾಂಕ್ಷಿಗಳಲ್ವೇ, ಅದು ಸುಮ್ಮನೆ ಕೇಳಿಸ್ಕೋಬೇಕು, ಸುಮ್ಮನೆ ಇರಬೇಕು, ಅಷ್ಟೇ ಮೌನವಾಗಿರಿಸ್ಬೇಕು. ಅದ್ರ ಬಗ್ಗೆ ನಾವು ಚರ್ಚೆನೇ ಮಾಡಬಾರ್ದು. ಹೇಳೋರ್ಲಿ ಹೇಳ್ಕೊಳ್ಳಿ. ಎಲ್ಲರೂ ಸೌದೆ ಒಡೆಯವ್ನು ಕೂಡ ಮುಖ್ಯಮಂತ್ರಿ ಆಗಿರೋ ಬೇಡ ಅಂತಾನೆ, ಅವನಿಗೂ ಆಸೆ ಇರುತ್ತೆ. ಆದ್ದರಿಂದ ಹೇಳೋರು ಏನು ಬೇಕಾದ್ರೂ ಹೇಳಿ, ಕೊಡೋನು ಭಗವಂತ ನಾವು ಒಬ್ಬನೇ. ಎಲ್ಲರೂ ಕೇಳಿದ್ರು ಕೊಟ್ಬಿಡಲ್ಲ. ಓದೋನು ಪುಣ್ಯ ಇರಬೇಕು, ತಂದೆ ತಾಯಿಗಳ ಆಶೀರ್ವಾದ ಇರಬೇಕು, ಗುರು ಇರಬೇಕು, ಎಲ್ಲಕ್ಕಿಂತ ಭಗವಂತನ ದಯೆ ಇರಬೇಕು. ಅದಕ್ಕಿಂತ ಮೇಲಾಗಿ ಒಬ್ಬ ಗುರು, ಸರಿಯಾದ ಒಬ್ಬ ಗುರು ಇದ್ದರೆ ಗುರುನೇ ದಾರಿ ತೋರಿಸ್ತಾನೆ, ಮಾರ್ಗದರ್ಶನ ಅಷ್ಟೇ. ಗುರು ಇದ್ದರೆ ಗುರಿ ಮುಟ್ಟಕ್ಕಾಗತ್ತಾ? ಖಂಡಿತ ಇಲ್ಲ. ಅಷ್ಟೇ. ಅವನ ಗುರುಗಳ ರಕ್ಷಣೆ ಇದೆ, ಖಂಡಿತವಾಗಲೂ ಅವನು ಏನೇ ಬಂದರೂ ನಿಭಾಯಿಸಿ ಆಚೆ ಬರೋ ಶಕ್ತಿವಂತ ಅವನು. ಈ ಮುಖ್ಯಮಂತ್ರಿ ಆಗುವಂಥ ಅವಧಿಯಲ್ಲಿ ಅವರ ಆಡಳಿತದಲ್ಲಿ ಎಸ್ಪೆಷಲಿ ಅವರಿಗೆ ಎದುರಾಗುವಂಥ ಅತಿ ದೊಡ್ಡ ಸಂಕಷ್ಟ ಯಾವುದು ಇರಬಹುದು? ಯಾವಾಗ ಅವರು ಮುಖ್ಯಮಂತ್ರಿ ಆದಮೇಲೆ ಸಂಕಷ್ಟ ಅಂದರೆ ನೋಡಿ, ಈಗ ಅವರು ಬಿಟ್ಕೊಟ್ಬಿಟ್ಟಿದ್ದಾರೆ. ನಿಮಗೆ ಸಮಯ ಇರೋದು ಕೇವಲ ಒಂದೇ ವರ್ಷ. ಮುಂದಿನ ವರ್ಷ ಇಷ್ಟೊತ್ತಿಗೆ ಎಲೆಕ್ಷನ್ ತಯಾರಿ ಶುರುವಾಗ್ಬಿಡುತ್ತೆ. ಒಂದು ಕಡೆ ಈ ಒಂದು ವರ್ಷ ಏನಿದೆ, ಏನು ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ದಾರೆ ಅದನ್ನು ನಡೆಸ್ಕೊಡ್ಬೇಕು. ಆಮೇಲೆ ಮೊದಲು ಭಟ್ರ ಸರ್ಕಾರ ಅಂತದಕ್ಕೊಂದು ಮುದ್ರೆ ಓದ್ತಾ ಇದ್ದಾರೆ. ವಿರೋಧ ಪಕ್ಷ ಅದೇ ಕೆಲಸ ಬೇಡಿ, ಅವ್ರು ಇವರು ಬಂದ ಮಾಡೋದೇ ಇದನ್ನು. ಆ ಮುದ್ರೆ ನಡೆಸೋ ಪ್ರಯತ್ನ ಮಾಡಲೇಬೇಕು. ಅದನ್ನ ಇಟ್ಕೊಂಡು ಹೋಗ್ಲಿಕ್ಕಾಗಲ್ಲ. ಅದನ್ನು ಹಣಕಾಸಿಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಆಮೇಲೆ ಏನಾಗಿದೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ನಾವು ನೀವೆಲ್ಲ ಸಾಲ ಹೊತ್ಕೊಂಡಿದ್ದೀವಿ. ಸರ್ಕಾರ ಮಾಡೋ ಸಾಲಕ್ಕೆ ಟ್ಯಾಕ್ಸ್ ಪೇರ್ಸ್ ನಾವು ನಮ್ಮದು ದಾರಿ ಇರಲಿ. ಎಲ್ಲ ರಾಜ್ಯಗಳು ಹಾಗೆ ಇದೆಯೋ ಅಲ್ಲ ಹಾಗೆ ಇದೆ. ಆಯಿತು, ಅವರ ಪಕ್ಷ ಏನು ಹೇಳ್ತೋ ಆ ಪ್ರಕಾರ ಗ್ಯಾರಂಟಿ ಸ್ಕೀಮ್ ಮತ್ತೊಂದೆಲ್ಲ ಜಾರಿ ಮಾಡಿದ್ದಾರೆ. ಏಕಾಏಕಿ ನಿಲ್ಸೋಕ್ಕೂ ಆಗಲ್ಲ. ಮುಂದೆ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಅದನ್ನು ಕೂಡ ಸರಿ ಮಾಡ್ಕೋಬೇಕು. ಈಗ ಮೊಟ್ಟ ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಸಂಕಷ್ಟ ಇರೋದು ಎಲ್ಲಪ್ಪ ಅಂತಂದರೆ, ಮಂತ್ರಿಮಂಡಲ ಆಗಿ ಮಂತ್ರಿಮಂಡಲ ನಡೆಸ್ಕೊಂಡು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು. ಮೊದಲು ಅಡ್ಮಿನಿಸ್ಟ್ರೇಷನ್ ಕೊಡಬೇಕಾದ್ರೆ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರಬೇಕು. ಆಡಳಿತ ಯಂತ್ರ ಚೆನ್ನಾಗಿ, ಆಡಳಿತ ಯಾರು ಆಫೀಸುಗಳು, ಆಡಳಿತ ಚೆನ್ನಾಗಿ ಇಟ್ಕೋಬೇಕು. ಮತ್ತು ರಾಜ್ಯದ ಆರ್ಥಿಕವನ್ನು ಯಾರು ತಿರ್ತಾರೆ, ಆ ಆರ್ಥಿಕದ ವಿಚಾರದಲ್ಲಿ ನಾವು ಕೈ ಹಾಕಬಾರ್ದು. ನ್ಯಾಯಾಂಗದಲ್ಲಿ ಕೈ ಹಾಕಬಾರ್ದು. ನ್ಯಾಯಾಂಗ, ಆರ್ಥಿಕ ವಿಚಾರ ಮತ್ತು ಸರ್ಕಾರದ ಬೇಡ ವಿಚಾರದಲ್ಲಿ ಕೈ ಹಾಕಿದಾಗ ಅನಾಹುತಗಳಾಗ್ತದೆ. ಅದನ್ನು ಮಾಡ್ಕೋಬಾರ್ದು ಅಷ್ಟೇ. ಅದು ಮಾಡಿದ್ರೆ ಏನು ಬರುತ್ತೆ, ಏನೂ ಆಗೋಲ್ವಲ್ಲ. ಈಗ ಆಡಳಿತದಲ್ಲಿ ಯಶಸ್ಸು ಮತ್ತು ಫೇಲ್ಯೂರ್ ಇದನ್ನು ನಿರ್ಧಾರ ಮಾಡುವಂಥ ಪ್ರಮುಖ ಅಂಶ ಏನಾಗಿರುತ್ತೆ ಅಂದರೆ ಜ್ಯೋತಿಷ ಶಾಸ್ತ್ರ. ಅಲ್ಲ, ಗುರು ಚೆನ್ನಾಗಿದ್ದಾರಲ್ಲ, ಆಡಳಿತ ಯಾಕೆ ವಿಫಲ ಆಗುತ್ತೆ? ವಿಫಲ ಆಗೋದೇ ಇಲ್ಲ. ಚಾನ್ಸಸ್ ಕೇಳ್ತಿರೋದು ಇಲ್ಲ ಆಗೋಲ್ಲ. ಅದು ಏನು ಕರ್ನಾಟಕಕ್ಕೆ ನಿಮ್ಗೆ ಹೇಳಿದಲ್ಲ, ಎಕ್ಸಾಲ್ಟ್ ಹೇಳ್ಕೊಂಡು ಹೋಗ್ತಾನೆ ಜೂಪಿಟರು. ಹಾಗೆ ಆಡಳಿತ ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ಅದಕ್ಕೆ ಬುದ್ಧಿವಂತಿಕೆ ಬೇಕು. ಏನು ಬೇಕು? ಒಳ್ಳೆ ಒಂದು 100 ಜನ AS, 100 ಜನ IPS ಆಫೀಸು, ಒಳ್ಳೆ ಅವರ ಒಳ್ಳೊಳ್ಳೆಯವ್ರು ಹುಡುಕಿ ತಂದು ಹಾಕ್ಕೊಂಡ್ರೆ ಏನಾಗುತ್ತೆ? ಒಳ್ಳೆಯವ್ರು ಯಾರೂ ಲಂಚಕ್ಕೂ ಬಗ್ಗಲ್ಲ, ಮಾತಿಗೂ ಬಗ್ಗಲ್ಲ, ಕಾನೂನು ಹೇಳ್ತಾ ಹತ್ರ ಮಾಡ್ತಾ ಹೋಗ್ತಾರೆ. ಅವ್ರನ್ನೇ ಬಿಟ್ಟರೆ ಒಳ್ಳೆ ಆಡಳಿತನೂ ಕೊಡ್ತಾರೆ, ಒಳ್ಳೆ ಸರ್ಕಾರನೂ ಮಾಡ್ತಾರೆ. ಇದೆಲ್ಲ ಇಂಥ ಆಫೀಸರ್ಸ್ ಮೇಲೆ ಅವ್ರ ಕೈಲಿದೆ ಅವ್ರ ಭವಿಷ್ಯ. ಅವ್ರನ್ನ ಚೆನ್ನಾಗಿ ಇಟ್ಕೊಂಡು ಅವ್ರಿಗೆ ಯಾವುದು ತೊಂದರೆ ಕೊಡೋದ್ರೆ ಕೆಲಸ ಮಾಡೋಕ್ಕೆ ಜವಾಬ್ದಾರಿ ಕೊಟ್ಟು ಬಿಟ್ಟರೆ ಒಳ್ಳೆ ಕೆಲಸ ಮಾಡ್ತಾರೆ. ಇವ್ರು ಮಾಡ್ಬೇಕಾದ್ರೆ ತೊಂದರೆ ಏನು BJP ಆಪಾದನೆ ಮಾಡ್ತಾರೆ ಭಟ್ರ ಸರ್ಕಾರ ಅಂತ, ಅದಕ್ಕೆ ಪೇಂಟ್ ಹೊಡಿಬೇಕು. ಕ್ಲೀನ್ ಪೇಂಟ್ ಹೊಡೆದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಾಟ್ ಲೈಕ್ ದಟ್ ಅಂತ ತೋರಿಸ್ಬೇಕಷ್ಟೇ.